ಸೊ ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ನಿಮ್ಮ ದೇಹದ ಒಂದು ಬಿಲ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಫಾರ್ ಅನ್ ಎಕ್ಸಾಂಪಲ್, ನಾರ್ಮಲಿ ಫಾರ್ ಅನ್ ಇಂಡಿವಿಜುವಲ್ ಯು ನೀಡ್ 1 ಗ್ರಾಮ್ ಪ್ರೋಟೀನ್ ಪರ್ kg ಪರ್ ಡೇ. ಬಟ್ ನೀವು ಯಾವಾಗ ಅದನ್ನು ಓವರ್ ಮಾಡ್ತೀರಾ, ಲೈಕ್ ಫಾರ್ ಎಕ್ಸಾಂಪಲ್ 2 grams per kg, 3 grams per kg, 4 grams, ಇಟ್ ಬಿಕಮ್ಸ್ ಅನ್ನೆಸೆಸರಿ. ಯು ಮೇ ಸ್ಟಾರ್ಟ್ ಹ್ಯಾವಿಂಗ್ ಸಮ್ ಅಡ್ವರ್ಸ್ ಎಫೆಕ್ಟ್, GI ಎಫೆಕ್ಟ್ಸ್, ಡೈರಿ ಆಗ್ಬೋದು, ಫ್ಲಾಟ್ಯುಲೆನ್ಸ್ ಆಗ್ಬೋದು. ವೇ ಪ್ರೋಟೀನ್ ಅಂತ ನಾವು ಏನು ಪದ ಬಳಸ್ತೇವೆ, ಪ್ರೋಟೀನ್ ಅಲ್ಲಿ ಯಾವಾಗಲೂ ಯಾವುದೇ ಒಂದು ಪದಾರ್ಥದಲ್ಲಿ ನೀವು ನೋಡ್ಬೋದು, ನೀವು ಈಗ ಏನೇ ನೀವು ಒಂದು ಫುಡ್ ಐಟಮ್ ತಗೋತೀರಾ, ಅದರಿಂದ ನ್ಯೂಟ್ರಿಷನಲ್ ಒಂದು ಡೀಟೇಲ್ಸ್ ಕೊಡ್ತಾರೆ. ಅದರಲ್ಲಿ ನೀವು ನೋಡಿರೋ ಅಂತಂದರೆ ಕ್ಯಾಲರೀಸ್ ಅಂತ ಬರುತ್ತೆ. ಹಾಗೆ ಪ್ರೋಟೀನ್ ಸಹ ಇರುತ್ತೆ. ಅದರಲ್ಲಿ ಪ್ರೋಟೀನ್ ಎಷ್ಟು ಗ್ರಾಮ್ ಇದೆ ಅಂದರೆ ಪರ್ 100 ಗ್ರಾಮ್ ಆಫ್ ಸರ್ವಿಂಗಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಬರೆದಿರ್ತಾರೆ. ಅದೇ ಥರ ಇದರಲ್ಲಿ ಇರುತ್ತೆ. ಸೊ ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ನಿಮ್ಮ ದೇಹದ ಒಂದು ಬಿಲ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಫಾರ್ ಅನ್ ಎಕ್ಸಾಂಪಲ್, ನಾರ್ಮಲಿ ಫಾರ್ ಅನ್ ಇಂಡಿವಿಜುವಲ್ ಯು ನೀಡ್ 1 ಗ್ರಾಮ್ ಪ್ರೋಟೀನ್ ಪರ್ kg ಪರ್ ಡೇ. ಅಂದರೆ 1 ಗ್ರಾಮ್ ಅಷ್ಟು, ಅಂದರೆ ನೀವು ಈಗ 60 kg ಇಲ್ಲ 80 kg ಇರ್ಬೋದು ಅಂತ ಅಂದ್ಕೊಳ್ಳಿ. ಸೊ ಅಂದರೆ 60ರಿಂದ 80 ಗ್ರಾಮ್ ಅಷ್ಟು ಪ್ರೋಟೀನ್ ನಿಮಗೆ ಬೇಕು ಅಂತ ಇರುತ್ತೆ. ಸೊ ಈಗ ನೀವು ಅದನ್ನೇ ನೀವು ಟಾರ್ಗೆಟ್ ಮಾಡ್ಕೊಂಡು ನನಗೆ ಸ್ವಲ್ಪ ಎಕ್ಸೆಸ್ ಬೇಕು, ಐ ಆಮ್ ಬಿಲ್ಡಿಂಗ್ ಅಪ್ ಮೈ ಬಾಡಿ ಅಂತ ಇರ್ತಾರೆ, ಮೇ ಬಿ ಯು ಹ್ಯಾವ್ ಟು ಇನ್ಕ್ರೀಸ್ ಟು 1.2 or 1.3. ಸೊ ಲೈಕ್ ಫಾರ್ ಎಕ್ಸಾಂಪಲ್, ಈವನ್ ನಾವು ಡಯಾಲಿಸಿಸ್ ಪೇಷಂಟ್ಸಲ್ಲೂ ಸಹ ನಾವು 1.2, 1.3 ಎಕ್ಸೆಸ್ ಪ್ರೋಟೀನ್ ಕೊಡ್ತೀವಿ, ಯಾಕಂದರೆ ಪ್ರೋಟೀನ್ ಲಾಸ್ ಆಗ್ತಾ ಇರ್ತಾರೆ ಡಯಾಲಿಸಿಸಲ್ಲಿ. ಸೊ ಹೀಗೆ ನಾವು ಪ್ರೋಟೀನ್ನ ಇನ್ಕ್ರೀಸ್ ಮಾಡ್ಬೋದು. ಬಟ್ ನೀವು ಯಾವಾಗ ಅದನ್ನು ಓವರ್ ಮಾಡ್ತೀರಾ, ಲೈಕ್ ಫಾರ್ ಎಕ್ಸಾಂಪಲ್ 2 grams per kg, 3 grams per kg, 4 grams, ಇಟ್ ಬಿಕಮ್ಸ್ ಅನ್ನೆಸೆಸರಿ. ಯು ಮೇ ಸ್ಟಾರ್ಟ್ ಹ್ಯಾವಿಂಗ್ ಸಮ್ ಅಡ್ವರ್ಸ್ ಎಫೆಕ್ಟ್, GI ಎಫೆಕ್ಟ್ಸ್, ಡೈರಿ ಆಗ್ಬೋದು, ಫ್ಲಾಟ್ಯುಲೆನ್ಸ್ ಆಗ್ಬೋದು. ಜೊತೆಗೆ ನಿಮ್ಮ ದೇಹದಲ್ಲಿ ಇದು ಪ್ರೋಟೀನ್ ಏನು ಜಾಸ್ತಿ ತಗೋತೀರಾ ಅದರಿಂದ ಇಲ್ ಎಫೆಕ್ಟ್ ಸಹ ಸ್ಟಾರ್ಟ್ ಆಗ್ಬೋದು. ಅಮೈನೋ ಆಸಿಡ್ಸ್ ಎಕ್ಸೆಸ್ಸಿಂದ ಇಲ್ ಎಫೆಕ್ಟ್ ಸಹ ಸ್ಟಾರ್ಟ್ ಆಗ್ಬೋದು. ಸೊ ಆ್ಯಂಡ್ ಅಫ್ಕೋರ್ಸ್ ನೀವು ಅದರ ಓವರ್ ಜಿಮ್ಮಿಂಗ್ ಮಾಡೋಕ್ಕೆ ಹೋಗ್ತೀರಾ, ಇಲ್ಲ ಓವರ್ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀರಾ, ಅದರಿಂದ ನಿಮ್ಮದು ಮಸಲ್ ಬ್ರೇಕ್ ಆಗ್ಬೋದು, ಅದರಿಂದ ರ್ಯಾಪ್ಟೋಮೈಲಿಸ್ ಅಂತ ಒಂದು ಪ್ರಾಬ್ಲಮ್ ಸಹ ಬರ್ಬೋದು. ಸೊ ನೀವು ಯಾವಾಗ ಜಿಮ್ ಮಾಡ್ತೀರಾ, 2 things ಆರ್ ವೆರಿ ಇಂಪಾರ್ಟೆಂಟ್. 1 is your nutrition, of course. You have to take adequate, not less nor excess. Second is hydration. ಯಾವಾಗಲೂ ನೋಡಿ ಏನೇ ಮಾಡಿದ್ರೂ ನೀವು ಹೈಡ್ರೇಷನ್ ಮತ್ತು ಎಲೆಕ್ಟ್ರೋಲೈಟ್ಸ್ನ ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಯಾವಾಗ ಡಿಹೈಡ್ರೇಷನ್ ಆಗುತ್ತೆ ವಿತ್ ಎಕ್ಸೆಸ್ ಜಿಮ್ಮಿಂಗ್, ಮಸಲ್ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಮೂಮೆಂಟ್ ದ ಮಸಲ್ ಬ್ರೇಕ್ಸ್, ಅದರಲ್ಲಿ ಇರುವಂಥ ಮಯೋಗ್ಲೋಬಿನ್ ಅಂತ ಲೀಕ್ ಆಗುತ್ತೆ ಬ್ಲಡ್ಗೆ, ಅದರಿಂದ ರ್ಯಾಪ್ಡೋಮೈಲಿಸಿಸ್ ಆಗ್ಬೋದು, ಅದರಿಂದ ಕಿಡ್ನಿ ಸಹ ಫಿಲ್ ಆಗ್ಬೋದು. ಸೊ ದಿಸ್ ಇಸ್ ವೇರ್ ಮೆನಿ ಟೈಮ್ಸ್ ವಿ ಫೇಸ್ ವೆನ್ ಯು ಆರ್ ಡೂಯಿಂಗ್ ಎಕ್ಸೆಸಿವ್ ಟ್ರೆಕ್ಕಿಂಗ್ ಇರ್ಬೋದು, ಇಲ್ಲ ಎಕ್ಸೆಸಿವ್ ಜಿಮ್ಮಿಂಗ್ ಇರ್ಬೋದು, ಈ ಥರ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಮಾಡೋಂಥದ್ದು, ಇಲ್ಲ ಮ್ಯಾರಥಾನ್ ರನ್ನಿಂಗ್ ಇರ್ಬೋದು, ಅದಾಗ್ಬಿಟ್ಟು ಬರೋವಂಥದ್ದು ಏನಿರುತ್ತೆ ಕಿಡ್ನಿ ಫೇಲ್, ಮೋಸ್ಟ್ ಆಫ್ ಟೈಮ್ ಈಸ್ ಬಿಕಾಸ್ ಆಫ್ ದಿಸ್. ಸೊ ವಾಟ್ ಎವರ್ ಇಟ್ ಈಸ್ ಐಡಿಯಲ್ ಇರುತ್ತೆ, ನೀವು ಯು ಡಿಸ್ಕಸ್ ವಿತ್ ಯುವರ್ ನ್ಯೂಟ್ರಿಷನಿಸ್ಟ್ ಆರ್ ಡಯಟಿಷಿಯನ್, measure your body weights, see what is the best quantity. It doesn't mean that ನಿಮಗೆ ಪ್ರಿಸ್ಕ್ರೈಬ್ ಮಾಡಿದ್ರೆ ಡಬಲ್ ತಗೊಂಡ್ರೆ ನನಗೆ ಡಬಲ್ ಆಗುತ್ತೆ ಅಂತ. ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ದ್ಯಾಟ್, ಬಿಕಾಸ್ ಯುವರ್ ಬಾಡಿ ಆಲ್ಸೋ ಹ್ಯಾಸ್ ಅ ಲಿಮಿಟ್ ಟು ಟಾಲರೇಟ್. ಸೊ ಅದನ್ನು ಟಾಲರೇಟ್ ಏನು ಮಾಡ್ತೀವಿ ಆ ಲೆವೆಲ್ನ ಯಾವತ್ತೂ ಮೀರೋದು ಅವಶ್ಯಕತೆ ಇರಲ್ಲ.